ಎಲ್ಲ ದುರ್ನೀಚ ದುರ್ಜಾತ ದುರುಳ ದುರ್ಯೋಧನನ ಕಾಣು. ಅಂದು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರು ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ನನ್ನ ಹೃದಯವೇ ಕಂಪಿಸುವುದು, ಕೈ ಕಾಲುಗಳೇ ಕಂಪಿಸುವುದು, ನನ್ನ ದೇಹವೇ ಗಗಗಗನೆ ಗಗಗಗನೆ ಮನಸ್ಸಿನ ದುಸ್ಸಾಹ ಚಿಂತಾಗ್ನಿಂದ ನನ್ನ ಶರೀರವು ದಹಿಸುತ್ತದೆ. ದುರ್ಯೋಧನ, ನಿನ್ನ ಕತ್ತಲೆಯ ಕಾರಾಗಾರವನ್ನು ನಾನಿನ್ನು ಮರೆತಿಲ್ಲ, ನನ್ನನ್ನು ಇನ್ನು ಮರೆಯುವಂತೆಯೂ ಇಲ್ಲ. ನನ್ನ 100 ಜನ ಸಹೋದರರನ್ನು ಬಂಧನದಿಟ್ಟು ಆ ನನ್ನ ಹತಭಾಗ್ಯ ಸಹೋದರರು ಆ ದಿನಕ್ಕೊಂದು ಹಿಡಿ ಅನ್ನ, ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ. ಆ ನನ್ನ ಹತಭಾಗ್ಯ ಸಹೋದರರು ಆ ಇಡೀ ಕೂಳನ್ನು ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಮೃತ್ಯುವಿನ ಕೊನೆ ಉಚ್ಛ್ವಾಸದಿಂದ ನಿನ್ನನ್ನು ಶಪಿಸುತ್ತಾ ಆ ಘೋರ ಹಿಂಸೆಯ ಪ್ರೇಕ್ಷಿಸೋದರ ಭಾರವನ್ನು ನನಗೊಪ್ಪಿಸುತ್ತ ಅವರ ಮೃತದೇಹಗಳ ಶಿರಶೂನ್ಯ ದೃಷ್ಟಿ ಈಗಲೂ ಸಿಡಿಲಿನಂತೆ ನನ್ನ ಹೃದಯವನ್ನು ಪೂರ್ವ ರಕ್ತದ ಅಜಸ್ತ್ರ ಧಾರೆಯಿಂದ ಪುನಃ ಅವರನ್ನು ಜೀವನಗೊಳಿಸಿದ ನನ್ನೀ ದೇಹವೇ ಹೊಣುವಾಗಿ ತುಂಡರಿಸಿದರೂ ಸರಿ. ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು.
ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾದವು. ನನ್ನ ಅಕಸ್ಮರಣೆಯಿಂದ ಭವಿಷ್ಯವೂ ಹಾಳಾಯಿತು. ಆದರೆ ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು ಎಂಬ ಹಿರಿಯರ ಮಾತಿನಂತೆ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಯಲ್ಲಿ ನಡೆಸುತ್ತೇನೆ ಎಂದು ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುವುದು. ಅಂದೇ ಈ ಶಕುನಿಗೆ ಶಾಂತಿ, ನೆಮ್ಮದಿ. ದುರ್ಯೋಧನನ 99 ಮಂದಿ ತಮ್ಮಂದಿರ ಚಿನ್ನ ರುಂಡಗಳಿಂದ ನರಕದಲ್ಲಿ ನಿಮ್ಮ ಕೌರವೇಶ್ವರ ನರಕದ ಭಯಂಕರ ಹಿಂಸೆಗಿದ್ದಲು ಕುರುಕ್ಷೇತ್ರದಲ್ಲಿ ಈ ಶಕುನಿಂದಾಗುವ ಹಿಂಸೆಯು ಭಯಾನಕವೆನಿಸಲು ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟಸರನ್ನು ಬಿಡುವವರಿಲ್ಲದೆ ನರಕದ ಮಾರ್ಗವಲ್ಲೇ ಚಿನ್ನಾರಿಗೆ ನಿನಗೆ ನಿನ್ನ ಕಡು ವೈರಿಗಳಾದ ಪಾಂಡವರಿಗಿನ್ನಷ್ಟೇ ನಿನ್ನಾದ ಮನ. ನಾನು ಮಾಡಿದ ಕಾರ್ಯವು ಯುದ್ಧ ಹೆಚ್ಚುಕರಿ ಚಿಂತೆ ಏಕೆ ಕುರುರಾಜ, ಜಯಕೃತ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನ ತನ್ನ 2 ತೋಳು ಬಲಗಳಿಂದ ಈ ಪಾಂಡವ ಸೈನ್ಯವನ್ನು ಕಳೆದುಬಿಡಬಹುದು. ಆದರೆ ಈ ಜ್ಞಾತಿಯಂತೆ ವೈರುತಕರ ಇದು ಮುಚ್ಚಿ. ಆದ್ರೆ ನಾನು ದ್ವಾರಕೆಗೆ ಹೋದಾಗ ಕೃಷ್ಣನು ಇದು ಅಧರ್ಮವೆಂದು ಎಷ್ಟೋ ಬಾರಿ ಹೇಳಿದನು. ಆದರೆ ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿದೆ. ಕೃಷ್ಣನು ಶಕ್ತಿಯ ಘಾಟಿಯ ಪರಮ ವೈರಿ, ಅವನ ಮಾತು ಅಷ್ಟು ಪರಿಗ್ರಹವಲ್ಲ.
ಶಾಂತಿ ಸಂಧಾನ ನಡೆಸುವುದಕ್ಕೆ ಶಾಂತಿ ಸಂಧಾನ. ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗು ತಮ್ಮ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಆ ದರ್ಪಿನ ಗೋಪಾಲಕರು ನಮ್ಮ ಸತ್ಕಾರ್ಯವನ್ನು ನಿರೀಕ್ಷಿಸುವುದಿಲ್ಲ. ಅಣ್ಣ, ಅವನಾಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಚೌಪಡಿಯನ್ನು ಆಶ್ರಯಿಸಿರುವನು. ಎಷ್ಟೊಂದು ಅವಹೇಳನವಣ್ಣ, ಎಷ್ಟೊಂದು ಅವಹೇಳನವನ್ನ ಪ್ರಿಯ ಸಹೋದರ. ಕೃಷ್ಣನು ಭಕ್ತ ಪ್ರಾಧೀನರು, ವಿದುರನಂತಹ ಭಕ್ತರು ಆತನಿಗೆ ಮತ್ತಾಡಿದರು. ಈ ದಿನ ಆತನ ಸತ್ಕಾರವು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರುವನು. ಹೋಗು ತಮ್ಮ ಅತಿಥಿ ಸಂಸ್ಕಾರಕ್ಕೆ ಸಿದ್ಧನಾಗು. ಅಭಿಮಾನಶಾಲಿಯಾದ ನನ್ನ ಸಹೋದರ, ಇನ್ನೊಂದು ಶಾಸನ ಮಾಡುವುದು ನನಗೊಂದೊಂದು ಸಾರಿ ದುಸ್ಸಾಹವೆಂದು ನೋಡಿದೆಯಾ ಮಾವ? ನನ್ನ ತಮ್ಮನ ಗೋದಾಗ್ನಿಯ ಸ್ವರೂಪವನ್ನು ಮದಗಜಗಳಷ್ಟೇ ಈ ಸಿಂಹಕ್ಕೆ ಸಂಚಾರ ಆಗಬಲ್ಲದು. ಅದರಲ್ಲಿ ಈಗ ಕೃಷ್ಣ ಸಂಧಾನಕ್ಕೆ ಸಂಬಂಧಿಸಿದೆ ಮಾವ. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರ ಸಾರ್ವಭೌಮನ ಸತ್ಕಾರವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತೇನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ. ಭಕ್ತಿ ವೈರಾಗ್ಯಗಳ ಪ್ರದರ್ಶನಕ್ಕೆ ವಂಚಿತನಾಗಿ ನೀನು ಆ ಅಪಮಾನವನ್ನು ಹೇಗೆ ಸಹಿಸಲೇ ಸುಯೋಧನ? ಮಾವ, ಕೃಷ್ಣನ ನಿಂಗೆ ಅಷ್ಟೊಂದು ದ್ವೇಷ ಬೇಕು ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವನು ಅವತರಿಸಿರುವನು. ಕಂಸ, ಶಿಶುಪಾಲಾದಿ ಭಾನವರು ನಿನಗೆ ಎಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಸಂವರಿಸಿದರು. ಕಂಸನನ್ನು ಒದಿಸಿ ಎರಡು ಮರಳು ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ಮಾತ್ರ ಸಿಂಹಾಸನದಲ್ಲಿ ಕುಳಿತರು. ಸಹೋದರನನ್ನು ಸುರಪಾನದಿಂದ ಪ್ರಮತ್ತರನ್ನಾಗಿ ಮಾಡಿ ತಾನು ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಂಡವ. ಇಂಥವನಿಗೆ ಮನ್ನಣೆ ಕೊಡುರಾಜ. ಮಾವ, ಹಾಗಾದರೆ ನನ್ನನ್ನು ಭಾರತಿಗೆ ಕಳಿಸುತ್ತೇಕೆ ಮಾವ? ಆ ನಂದ ಗೋಪನ ಹೊರ ಬಾಗಿನಲ್ಲಿ ಸಹಾಯವನ್ನು ಬೇಡುವುದು ನನಗೆ ಉಚಿತವಾದ ಕಾರ್ಯವಾಗಿತ್ತೇ ಮಾವ. ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಆಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ಯುಜೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಯಿತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವೂ ನಿನಗೊದಗಿರುವುದು. ನನಗೆ ನೀನು ಬೇಡ, ನಿನ್ನ ಪಕ್ಷವೇ ಸಾಕು ಎಂದು ನೀನು ನಿರಾಕರಿಸಬೇಕಾಯಿತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನ ಉದ್ಧಾರ ಮಾಡಿದನು. ಕೃಷ್ಣ ನೀನು ಹೇಳುವಂತಹ ವಂಚಕ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಬಡಪಾಂಡವರನ್ನು ಹಿಂಸೆಬೇಕಾಗುವುದಿಲ್ಲ ಮಾವ. ಯೋಧನ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾದ.
ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಅವರ ಹಕ್ಕು ನಷ್ಟವಾಯಿತು. ಪುನಃ ಅವರನ್ನು ನಂಬುವುದೆಂದರೆ ಕ್ಷತ್ರಿಯ ವೀರರಿಂದ ಅನುಭಕ್ತರಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿ ನೀಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಕ್ಷಣಿಸಿ ವಿಜಯಲಕ್ಷ್ಮಿಯನ್ನು ಕೈಯಲ್ಲಿ ಹೇಳಿದ ಮೇಲೆ ಈ ದೈನ್ಯೋಕ್ತಿ ಏಕೆ? ದೇವಿ ದೇವಿ ಎಂದು ಸರಿಯಾಗಿ ಹೇಳಿದ ಸೌಭದ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂರ್ಯ ಬರೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಕೊಡುವವರಂಶವಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆ ವಿಚಾರದಲ್ಲಿ ನನಗೊಂದು ಸಲಹೆ ತೋರುವುದು. ಏನು ಮಾವನಿಗೆ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವುದು ಈಗ ಚಿಂತಿಸುವ ಸಮಯವಿಲ್ಲ. ನಡೆ ಕುರುಪಿತಾಮಹ. ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುತ್ತಿಲ್ಲ. ಎರವೆಲ್ಲವೋ ದ್ವಿಜ ಪಾಂಡವ ಹೊರಗನ್ನು ಸೇರಲು ಈ ನನ್ನ ಹುಟ್ಟಿನ ಗಡ್ಡು ಹೇಗೆ ನಡೆಯುತ್ತಿರುವುದು? ಅಖಂಡ ಸಾಮ್ರಾಜ್ಯ ನನ್ನ ಸೊತ್ತಾಗಬೇಕು. ಈ ಅಸ್ನಾವತಿಯ ಮಣಿಮಗುಡು ರಥ ಸದಾ ನನ್ನ ಹಸ್ತದಲ್ಲಿ ಹೋರಾಡುತ್ತಿರಬೇಕು. ಇದಕ್ಕೆ ಅಡ್ಡಿ ಬಂದ ಆ ಪಾಂಡವರನ್ನು ಕುರುಕುಲದ ನರಹುಳುವೇ ನಡೆ. ಏನಂದೆ? ಈ ಕೌರವೇಶ್ವರನ ಛಲ ಕಗ್ಗಲ್ಲಿನಂತೆ ಅಚಲ. ಈ ಕೌರವೇಶ್ವರನ ಛಲ ಈ ಶಕುನಿಯ ಬೆಂಬಲ. ಶಕುನಿ ಎಂಬದ ಮೂರಕ್ಷರದ ಪದದ ಅರ್ಥವನ್ನು ತಿಳಿಯುವೇನೋ ಮೂಢ. ಶಾ ಎಂದರೆ ಶಪಥ, ಹೂ ಎಂದರೆ ಕುರುವಂಶ, ನೀ ಎಂದರೆ ನಿನ್ನವರೆಂದರೆ ನಿನ್ನ ನಿರ್ನಾಮ. ಅಧಿಕಾರವಿದೆ ಎಂದು ಕೊಟ್ಟು ಮೆರೆಯುವೇನೋ ಮೂಢ. ಆ ನಿನ್ನ ಅಧಿಕಾರ ಎಷ್ಟು ದಿನ ಎನ್ನುವುದು ಅಧಿಕಾರ.
ನಿನ್ನದು ತಪ್ಪ ನಮ್ಮಿಬ್ಬರದು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಹಾ ಬ್ರಹ್ಮನ ತಪ್ಪ ಅಧಿಕಾರ ಅಧಿಕಾರ ಪರಗಿಂತ ಕೊಟ್ಟಿ ನಡೆದಿದೆ ಅಭಿಮನಿಗೆ ಬಂದು ನಿಜ ಮನೆಗೆ ವಾಮನ ಬಂದಂತೆ ಭಗೀರಥನ ಸಾರಸಗೆ ಗಂಗೆ ಬಂದಂತೆ ಮುದುಕುಂದರ ಮನೆಗೆ ಗೋಪಾಲ ಬಂದಂತೆ ನಾಮವು ಬಂದು ಎನ್ನ ನಾಲಿಗೆಯಲ್ಲಿ ನಿಂದು ಸದಾಯ ಸಲಹೋ ಚುಪ್ಪಿಲೋಲ ಬಾರೋ ಭಕ್ತನ ಮನೆಯ ಬಾರೋ ಪಾದದಲ್ಲಿ
ಪರಮಾತ್ಮ, ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿರುವುದು. ಯಾವ ಪರಮ ಪುರುಷನನ್ನು ಕಾಣಲು ನನ್ನ ಮನಸ್ಸು ತವಕಿಸುತ್ತಿರುವುದು ಆ ಪರಮ ಪುರುಷನ ದರ್ಶನವಾಗುವುದೇ. ಪರಮಾತ್ಮ, ಫಲಾದಿಗಳನ್ನು ಅರ್ಪಿಸಿ ನಿನ್ನನ್ನು ಮೆಚ್ಚಿಸುವಳೆಂದರೆ ಸಕಲ ಚರಾಚರ ಗಿಡ ಮರ ಪ್ರಾಣಿ ಪಕ್ಷಿಗಳಿಗೆ ಅನ್ನದಾತನಾಗಿರುವ ನಿನಗೆ ಕ್ಷೀರದಿಂದಲೇ ಅಭಿಷೇಕ ಮಾಡೋಣವೆಂದರೆ ಕ್ಷೀರವಾದಿಯಲ್ಲಿ ಪವಳಿಸಿರುವೆ. ಪರಮಾತ್ಮ, ನನ್ನಲ್ಲಿರುವುದು ಒಂದೇ ನಿಮ್ಮ ಮೇಲಿನ ನಿರ್ಮಲ ಭಕ್ತಿ. ಅದನ್ನೇ ಆಧಾರವಾಗಿಟ್ಟುಕೊಂಡು ನಿನ್ನ ದರ್ಶನ ಕಾಣುವ ತನಕ ಈ ಕ್ಷೀರಪಾನಿಯಿಂದಲೇ ಜೀವಿಸುವೆನು. ಪರಮಾತ್ಮ, ಇದು ನಿನಗೆ ಅರ್ಪಿತವಾಗಲಿ. ಶ್ರೀಕೃಷ್ಣಾರ್ಪಣ. Shila,